ಎಷ್ಟನೇ ಇರೋದು? ಮೂರನೇ ಅಧ್ಯಾಯ ಅಲ್ಲ, ಎರಡನೇ ಅಧ್ಯಾಯದಲ್ಲಿ 4ನೇ ಪಾಠ ಆಯಿತು. ಅಣವಸ್ಯ ಎಲ್ಲ ಆಯಿತು. 3ನೇ ಅಧ್ಯಾಯ ಶುರುವಾಗಿಲ್ಲ ಇನ್ನೂ, ಹೋಗಲ್ಲ. 2ನೇ ಅಧ್ಯಾಯ 4ನೇ ಪಾಠ ಅದು ಮುಗಿದಿತ್ತೀಗ. ಪಂಚ ಅಣುಶ್ಚ ಆಯಿತು. ಆಮೇಲೆ ತಸ್ಯ ನಿತ್ಯತ್ವ ಇಂದ್ರಿಯಾಣಿ ತದ್ವೇಷ್ಟ ಅದು ಆಗಿದೆ. ವೈಲಕ್ಷಣ್ಯಾಚ ಅದಾಗಬೇಕಾ? ಆಗಿದೆ. ಹೃದಯಪೇಕ್ಷ ಪುರುಷಾಪೇಕ್ಷೆಯ ಪ್ರವೃತ್ತಿರಿಂದ್ರಿಯಾಣಾಂ ದೃಶ್ಯತೇನ ಮುಖ್ಯಸ್ಯ. ವಿಷಯಾಪೇಕ್ಷೆ ಇಂದ್ರಿಯಗಳಿಗೆ ಪ್ರವೃತ್ತಿ ಉಂಟು ವಿಷಯಗಳತ್ತ ಹೊರಟಾಗ. ಆದರೆ ಮುಖ್ಯ ಪ್ರಾಣನಿಗೆ ಅದೆಲ್ಲ ಇಲ್ಲ. ಮುಖ್ಯ ಪ್ರಾಣ ಇಂದ್ರಿಯಗಳಿಗೆ ಹೋಗೋದಿಲ್ಲ. ಆ ಇಂದ್ರಿಯಾಭಿಮಾನಿ ದೇವತೆಗಳು ತಮ್ಮ ವಿಷಯದ ಬಗ್ಗೆ ವರ್ಕ್ ಮಾಡ್ತಾರೆ. ಇವರಿಗೆ ಆ ಕೆಲಸ ಇಲ್ಲ. ಇವರು ನಿಯಂತ್ರಣ ಮಾಡ್ತಾರೆ ಅಷ್ಟು. ಸರ್ವೇಂದ್ರಿಯ ಪ್ರೇರೇಪಣೆ ಮಾಡ್ತಾರೆ ಅಷ್ಟೇ. ಪ್ರಾಣಾಜ್ಞೇಯವ ಏತಸ್ಮಿನ್ ಪುರೇ ಜಾಗೃತಿ ಇತಿ ಚ ಶ್ರುತೇ. ವಿಷಯಗಳಿಗೆ ಹೋಗಬೇಕಾದ್ರೆ ಆಯಾ ಇಂದ್ರಿಯಗಳು ನಮಗೆ ಬೇಕು. ಇಂದ್ರಿಯಗಳಿಂದ ವಿಷಯಗಳತ್ತ ಇಂದ್ರಿಯಗಳು ಹೋಗೋದಿದೆ. ಆದರೆ ಈ ಪ್ರಾಣ ಮಾತ್ರ ಹಾಗಲ್ಲ. ಪ್ರಾಣಾಗ್ನಿಗಳು ಅಂತ ಹೇಳಿದರೆ ಸದಾಕಾಲ ಜಾಗೃತವಾಗಿರ್ತವೆ. ಕಣ್ಣು ಮುಚ್ಚಿದ ಈ ಫಂಕ್ಷನ್ ನಿಂತೋಯ್ತು, ಕಿವು ಮುಚ್ಕೊಂಡು ಆ ಫಂಕ್ಷನ್ ನಿಂತೋಯ್ತು. ಪ್ರಾಣ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಎಲ್ಲದನ್ನು ಈವನ್ ವಿತೌಟ್ ಆಲ್ ದಟ್ ಏನಾಗಿದೆ ಪ್ರಾಣ ಅಷ್ಟೇ ಜಾಗೃತವಾಗಿದೆ. ವಿಷಯ ಇಲ್ಲ, ಕಣ್ಣು ನೋಡೋದೇನು ಉಪಯೋಗ ಇಲ್ಲ, ವಿಷಯಗಳೇ ಇಲ್ಲ. ಪ್ರಾಣ ಹಾಗಲ್ಲ, ಯಾವ ಕಾಲಕ್ಕೂ ಜಾಗೃತವಾಗಿರತಕ್ಕಂಥ ವಿಶಿಷ್ಟವಾದ ವಸ್ತು. ಅಂದರೆ ದೇವರ ಕಡೆಗೆ ಮನಸ್ಸು ಹಾಕ್ಕೊಂಡು ನಮ್ಮಲ್ಲಿದ್ದಾಗಲೂ ಹಾಗೆ ಇರ್ತಾರೆ ಅವರು. ಇತಿಚ ಶ್ರುತೇ ವಿರಿಂಚೋವಾ ಇದಂ ಸರ್ವಂ ವಿರೇಚಯತಿ. ಯಾವುದಾ ಮಲಗಿದಾಗ ಹೋಗ್ಬಿಡುತ್ತೆ. ಮಲಗಿದ ಮನಸ್ಸು ವರ್ಕ್ ಮಾಡಲ್ಲ, ನಿದ್ದೆ ಬಂದುಬಿಟ್ರೆ. ಪ್ರಾಣದೇವರಾಗಲ್ಲ, ಅಲ್ಲೂ ವರ್ಕ್ ಮಾಡ್ತಾರೆ. ಸುಷುಪ್ತಿಯಲ್ಲೂ ವರ್ಕ್ ಮಾಡ್ತಾರೆ. ಇದು ಪ್ರಾಣದೇವರ ವಿಶೇಷತೆ. ಇನ್ನೊಂದಿದೆ ಈಗ ಪ್ರಶ್ನೆಗೆ, ಅದೇ ಪ್ರಶ್ನೆ ಬಂದಿದೆ ಈಗ. ವಿರಿಂಚೋವಾ ಇದಂ ಸರ್ವಂ ವಿರೇಚಯತಿ ವಿದಧಾತಿ ಬ್ರಹ್ಮಾವಾವ ವಿರಿಂಚ ಏತಸ್ಮಾದ್ಧಿ ಇಮೇ ರೂಪನಾಮನಿ ಇತಿ ಗೌಪವನ ಶ್ರುತಿ. ಗೌಪವನ ಶ್ರುತಿ ವಿರಿಂಚ ಇದ್ದಾನೆ, ಎಲ್ಲ ಸೃಷ್ಟಿ ಮಾಡೋದು ವಿರಿಂಚನೆ, ಎಲ್ಲ ನಾಶ ಮಾಡೋದು ವಿರಿಂಚನೆ. ಮತ್ತು ಬ್ರಹ್ಮ ಅಂತ ಹೆಸರು, ಹಿಮ ಅಂತ ಹೆಸರು ಅಂತ ಹೇಳ್ತಾರೆ. ನೋಡೋದಕ್ಕೆ ಏನು ಅನಿಸುತ್ತಿದ್ದು? ಬ್ರಹ್ಮದೇವರೇ ಅಲ್ಟಿಮೇಟ್ ಹಬ್ಬ ಕಾಣಿಸುತ್ತೆ. ಆ ರೀತಿ ಒತ್ತಿ ಬೇರೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಇನ್ನೊಂದು ವಾಕ್ಯ ಇದೆ, ಯಸ್ಮಾತ್ ವಿರೇಚಯೇತ್ ಸರ್ವಂ ವಿರಿಂಚಸ್ತೇನ ಭಣ್ಯತೆ. ಎಲ್ಲವನ್ನೂ ಕೂಡ ನಾಶ ಮಾಡ್ತಾನಾಗಿದ್ದರೆ ಬ್ರಹ್ಮದೇವರಿಗೆ ಏನಂತ ಹೆಸರಿದೆ? ವಿರಿಂಚ ಅಂತ ಕರೀತಾರೆ. ಬಂತಲ್ಲ ವಿರಿಂಚಿ ಜನಕ, ಇವೆಲ್ಲ ಬೆಸ್ಟ್. ವಿರಿಂಚಿ ಜನಕ ತಾನೇ ಹೆಸರು, ಬ್ರಹ್ಮದೇವರ ಜನಕ ಪರಮಾತ್ಮ. ಅಥ ಯಸ್ಮಾದ್ ವಿರೇಚಯೇತ್ ಸರ್ವಂ ವಿರಿಂಚಸ್ತೇನ ಭಣ್ಯತೆ ಏಕೋ ಹಿ ಕರ್ತಾ ಜಗತ್ತೋ ಬ್ರಹ್ಮ ಇವ ಚತುರ್ಮುಖ ಇತಿ ಚ ಯುಕ್ತಿರ್ಬ್ರಹ್ಮ. ಜಗತ್ಕರ್ತೃಗಳವರೇ, ನಾಶ ಮಾಡೋರವರೇ ಅನ್ನೋ ಮಾತಿದೆ. ಅಥ ಕಸ್ಮಾದುಚ್ಯತೆ ಪರಮ ಇತಿ ಪರಮಾಧ್ಯೇತೆ ನಾಮರೂಪೇ ವ್ಯಾಕ್ರಿಯೇತೆ ತಸ್ಮಾದೇನ ಮಾಹು ಪರಮೇತಿ. ದೇವರನ್ನು ಪರಮ ಇನ್ನೊಂದು ಶ್ರುತಿ ಇದೆ. ದೇವರನ್ನು ಪರಮ ಅಂತ ಕರೀತಾರೆ. ಅದು ಗೊತ್ತಾ? ಅವನ ಪರಮ ರೂಪ ಮತ್ತು ನಾಮಗಳು ಏನವೋ ಎಲ್ಲ ಕಾಲಕ್ಕೂ ಕೂಡ ಅಲ್ಟಿಮೇಟ್. ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹತ್ವಾತ್ ಬ್ರಹ್ಮಣತ್ವಾತ್ ಅತಿ ಅಗ್ನಿವೇಶ ಶ್ರುತಿ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಬ್ರಹ್ಮ ಅಂತ ಕರೀತಾರೆ. ಇಷ್ಟೊತ್ತು ಬ್ರಹ್ಮ ಅಂದರೆ ವಿರಿಂಚ ಅಂತ ಹೇಳಿದರು. ಇನ್ನೊಂದು ಕಡೆ ಏನು ಹೇಳಿದರು? ಎರಡು ಶ್ರುತಿಗಳೇ ಪರಸ್ಪರ ವಿರೋಧ ಹೇಳ್ತಾ ಇದೆ. ಅದಕ್ಕೊಂದು ಯುಕ್ತಿ, ಇದಕ್ಕೊಂದು ಯುಕ್ತಿ, ಅದಕ್ಕೆ ಸಮನ್ವಯ ಮಾಡಬೇಕೀಗ. ಆದರೂ ಕೂಡ ಈ ವಿರಿಂಚ ಶಬ್ದ ಕೂಡ ಯಾರನ್ನು ಹೇಳುತ್ತೆ? ವಿಷ್ಣುವನ್ನು ಹೇಳುತ್ತೆ ಅಂದರೆ ಸಮಸ್ಯೆ ಪರಿಹಾರ ಆಗೋಯ್ತು. ಅದಕ್ಕೆ ಆ ಗೊತ್ತಿಲ್ಲದೆ ಹೋಗ್ಬಿಟ್ರೆ ಏನಾಗುತ್ತೆ? ಓಹೋ ಬ್ರಹ್ಮದೇವರು ಇವರು ಅಂತ ಹೇಳೋದು, ಇನ್ನೂ ಗಲಾಟೆ ಮಾಡಿಕೊಂಡು ಒಂದು ಕಲ್ಪಕ್ಕೆ ಅವರು, ಒಂದು ಕಲ್ಪಕ್ಕೆ ಇವರು ಅಂತ ಏನಾದ್ರು ಮಾಡಿ ಅಪಾರ್ಥ ಆಗುತ್ತೆ. ಇದೆಲ್ಲ ಓದಿದಾಗ ಅಪಾರ್ಥ ಹೋಗ್ಬಿಡುತ್ತೆ. ಅತ ಆಹಾ ಓಂ ಸಂಜ್ಞಾಮೂರ್ತಿ ತೃಪ್ತಿಸ್ತು ತಿರುತ್ಕುರ್ವತ ಉಪದೇಶಾತ್ ಓಂ ನಾಮರೂಪ ತೃಪ್ತಿ ಪರಾದೇವ. ಇಲ್ಲಿ ಹೇಳಿದ್ರು ಬ್ರಹ್ಮದೇವರು ಮಾಡೋ ಕೆಲಸ ಎಲ್ಲ ವಿಷ್ಣು ಮಾಡೋದೇ ಹೊರತು ಬ್ರಹ್ಮದೇವರು ಮಾಡೋದಲ್ಲ. ಅವರು ನಿಂತು ಮಾಡ್ತಾನೆ ಅಷ್ಟೇ ಹೊರತು ಬ್ರಹ್ಮದೇವರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರೋ ನಾಮಾನಿ ಕೃತ್ವಾ ಅಭಿವದನ್ಯದಾಸ್ತೆ ಇತಿ ಚ ಶ್ರುತಿ. ಅದಕ್ಕೆ ಇನ್ನೊಂದು ಶ್ರುತಿ ಹೇಳ್ತಾ ಇದೆ. ಹೌದು, ಎಲ್ಲ ರೂಪಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಷ್ಣು ಪರವೇ ಅಂತ ಗಟ್ಟಿ ಮಾಡಿಕೊಳ್ಳೋದೇ ಅಧ್ಯಯನದ ಫಲ. ತ್ರಿವೃತ್ಕುರ್ವತಃ ಇತಿ ಹೇತುಗರ್ಭ
ತ್ರಿವತ್ಕರಣಾಪೇಕ್ಷತ್ವಾತ್ ನಾಮರೂಪಯೋ. ತ್ರಿವತ್ಕರಣ ಅಂದ್ರೇನು? ಸೃಷ್ಟಿ ಮಾಡೋದಕ್ಕೊಂದು ರೂಪ, ಸ್ಥಿತಿಗೆ ಒಂದು ರೂಪ, ಇದೊಂದು ರೂಪ. ಮೂರಕ್ಕೆ ಏನಂತ ಕರೀತಾರೆ? ಮೂರಾಗುವಿಕೆ. ಮೂರು ರೂಪದಿಂದ ಕೆಲಸ ಮಾಡುವಿಕೆ ಅಂದರೆ ಪರಮಾತ್ಮನೇ ತನ್ನದೇ ಮೂರು ರೂಪಗಳಿಂದ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಇವರೊಳಗಿಂತೂ ಮಾಡಿಸ್ತಾರೆ ಅಷ್ಟೇ ಹೊರತು ಇವರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ತಾತ್ಪರ್ಯ. ತ್ರಿವೃತ್ ಶಬ್ದಕ್ಕೆ ಅನೇಕ ಅರ್ಥ. ತ್ರಿವತ್ಕರಣ, ಪಂಚೀಕರಣ, ಅನೇಕ ಅರ್ಥ ಇದೆ. ಇಲ್ಲಿ ತ್ರಿವತ್ಕರಣ ಅಂದರೆ ಹೀಗೆ ಅದಲ್ಲ, ಇದು ಮೂರು ಕಾರ್ಯಗಳನ್ನು ಮಾಡುವಿಕೆ. ಮೂರು ಕಾರ್ಯಗಳನ್ನು ಸೃಷ್ಟಿಯ ಒಂದು ಕಾರ್ಯ, ಸ್ಥಿತಿಯ ಒಂದು ಕಾರ್ಯ, ಲಯ ಒಂದು ಕಾರ್ಯ. ಆದರೆ ಮೂರು ಕಾರ್ಯವನ್ನು ಮಾಡ್ತಾನೆ, ತಾನು ಮೂರು ರೂಪ ತಗೊಳ್ತಾನೆ ಹೊರತು ಆ ಮೂರು ಜೊತೆ ತ್ರಿಮೂರ್ತಿಗಳು ಒಂದೇ ಅಲ್ಲ. ಬ್ರಹ್ಮ ವಿಷ್ಣು ಈಶಾನ್ಯ ವಿಷ್ಣುವಿನ ರೂಪಗಳು ಒಂದೇ ಆದರೂ ಕೂಡ ಈ ಬ್ರಹ್ಮದೇವರು ವಿಷ್ಣು ಬೇರೆ, ಈ ರುದ್ರದೇವರು ವಿಷ್ಣು ಬೇರೆ. ಇದೆಲ್ಲ ಸ್ಪಷ್ಟ ಶ್ರುತಿನೇ ಕೊಟ್ಟಿದೆ. ಎರಡು ಶ್ರುತಿಗಳೇನೋ ಪರಸ್ಪರ ವಿರುದ್ಧ, ನ್ಯಾಯೋಪೇತ. ಅದು ಉತ್ತರ ಕೊಟ್ಟರು, ಇಲ್ಲ ನ್ಯಾಯ ಸರಿಯಾಗಿ ಇದೆ ಅಂತ ಇನ್ನೊಂದು ಶ್ರುತಿ ಕೋಟ್ ಮಾಡಿ ಪರಿಹಾರ ಮಾಡಿಬಿಟ್ಟು. ಹಾಂ, ಏನು ಮಾಡೋದು ಕೇಳಿದ್ರಲ್ಲ, ಅದೇ ಕೇಳಿದ್ದೇವ್ರೀಗ. ಮಿಕ್ಸ್ ಮಾಡೋದು ಇದೆ, ಮೂರು ಕಾರ್ಯ ಮಾಡೋದು ಅಂತಾರೆ ಅರ್ಥ ಇದೆ. ಇಲ್ಲೂ ಕೂಡ ಅಷ್ಟೆ, ಮೂರು ಕಾರ್ಯಗಳನ್ನು ಮಾಡುವಿಕೆ ಯಾರಲ್ಲಿದೆ? ಒಬ್ಬೊಬ್ಬರಲ್ಲಿ ಒಂದೊಂದು ಇದೆಯಲ್ಲ, ಅಥವಾ ಬ್ರಹ್ಮದೇವರ ಎಲ್ಲ ಕಡೆ ಇದೆಯಲ್ಲ, ವಿಷ್ಣುವಿಗೆ ಎಲ್ಲ ಇದೆ ಅಂತ ಹೇಳಿ ಇಲ್ಲಿ ಬಂದಿದೆ. ಧಾಮ್ನಾ ಸ್ವೇನ ಬರಬೇಕಾದ್ರೆ ಮುಹ್ಯಂತ್ಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ. ತೇಜೋವಾರಿ ಮೃದಾಂ ಯಥಾ ಇಲ್ಲಿ ತ್ರಿವೃತ್ಕರಣ, ತೇಜಸ್ಸು ವಾರಿ ಮೃತ್, ಅಲ್ಲಿ ತ್ರಿವೃತ್ಕರಣ ಅಂದರೆ ಮೂರು ಕಾರ್ಯಗಳನ್ನು ಮಾಡುವಿಕೆ ಅಂತ ಅರ್ಥ. ಅಥವಾ ಮೂರು ವಿಧವಾದ ಸೃಷ್ಟಿ ಮಾಡೋದಕ್ಕೂ ತ್ರಿವೃತ್ಕರಣ. ತಂದೆ ರೂಪಗಳ ಅಭಿವ್ಯಕ್ತಿ ಒಂದು, ಆಮೇಲೆ ಜೀವ ಸೃಷ್ಟಿ ಒಂದು, ಜಡ ಸೃಷ್ಟಿ ಒಂದು, ಮೂರು ಸೃಷ್ಟಿ, ಅದು ತ್ರಿವೃತ್ತ. ತ್ರಿವೃತ್ಕರಣ ಎಂಬ ಪದಕ್ಕೆ ಆ ಸಂದರ್ಭ ನೋಡಿ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಅನುಗ್ರಹ ಮಾಡೋದೇ ಹೊರತು ಮಾಡೋದು ತಾನೇ. ಹೇಳಿ ಮಕ್ಕಳ ಕೈಯಲ್ಲಿ ಹುಂಡಿಗೆ ದುಡ್ಡು ಹಾಕ್ಸ್ತೀವಲ್ಲ ಹಾಗೆ. ಯಾಕೆ ಹಾಕ್ಸಿದ್ದಿದ್ನೇ ಮಗು ಅಲ್ಲ, ಮಗು ಏನು ತಿಳ್ಕೊಳ್ಳೋ ನಾನೇ ಮಾಡಿದೆ ಅಂತೇಳಿ. ನೋಡೋದು ದೂರದ ನೋಡೋದು ಮಗು ಹಾಕಿತ್ತು ಪಾಪ ನೋಡಿದ್ರ ಅಂಥೇಳಿ. ಅದಲ್ಲ, ಮಗು ಕೈ ಇಟ್ಕೊಂಡಿದ್ದಾನೆ, ತಂದೆ ಹಾಕಿಸ್ತಾ ಇದ್ದಾನೆ. ದೂರದಲ್ಲಿ ಹೇಗೆ ಕಾಣಿಸ್ತಾ ಇದೆ? ತಂದೆ ಬೇಡ ಅಂದರೂ ಮಗು ಹಾಕ್ತಾ ಇದೆ, ತಂದೆ ಬೇಡ ಅಂದರೂ ಮಗು ಹಾಕ್ತಾ ಇದೆ. ಹತ್ತಿರ ಇದ್ದವರಿಗೆ ಇವನೇ ಹಿಡ್ಕೊಂಡು ಹಾಕಿಸ್ತಾ ಇದ್ದಾನೆ. ಗೊತ್ತಾಯ್ತಾ? ಇವ್ರು ಬೇಡ ಅಂಬರು ಇರ್ಬೋದು, ಹುಡುಗರು ಹಾಕಕ್ಕೆ ಬೇಡ ಅಂತ ಬಿಡಿಸೋರು ಇರ್ಬೋದು, ಅದು ಬೇರೆ. ಆದರೆ ಮಗುಕ್ಕೆ ಹಿಡಿದು ಹಾಕ್ಬೇಕಾದ್ರೆ ಅದು ನೋಡೋರಿಗೆ ಭ್ರಮೆ ಹುಟ್ಟುತ್ತೆ. ಆ ಥರ ನೀವು ದೂರ ಕೆಲವು ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೋದರೆ ಭ್ರಮೆ ಬರುತ್ತೆ, ಮಾಡಿಕೊಂಡ್ರೆ ಬರೋದಿಲ್ಲ. ಸರ್ವನಾಮ್ನಾಂಚ ರೂಪಾಣಾಂ ವ್ಯವಹಾರೇಷು ಕೇಶವ ಏಕೈವ ಯತಸ್ರಷ್ಟ ಬ್ರಹ್ಮಾದ್ಯ ತದವಾಂತರ ಇತಿ ಪ್ರಾಜ್ಞೆ. ಅವರೆಲ್ಲ ಅವಾಂತರ ಕಾರಣರೇ ಹೊರತು ಪ್ರಧಾನ ಕಾರಣ ಅಲ್ಲ. ಅದು ಹೇಳೋದಕ್ಕೆ ನಾರಾಯಣ ಅಮಲ ಕಾರಣ ಒಂದೇ, ಕಾರಣ ಪೂರ್ಣವರೇಣ್ಯ. ಗೊತ್ತಾಯ್ತಾ? ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಇವೆಲ್ಲ ನೋಡಿದಾಗ ಅರ್ಥ. ಸರ್ವನಾಮ್ನಾಂಚ ರೂಪ. ಒಬ್ಬನೂ ಅನ್ನ ಬಡಿಸ್ತಾನೆ, ಒಬ್ಬನೂ ಸಾರು ಬಡಿಸ್ತಾನೆ, ಎಲ್ಲ ಬಡಿಸ್ತಾ ಹೋಗ್ತಾರೆ. 116 ಜನ ಬಡಿಸ್ತಾರೆ. ಆದರೆ ಯಜಮಾನ ಒಬ್ಬನೇ. ಯಜಮಾನ ಯಾರು? ಇದಕ್ಕೆ ಒಬ್ಬನೇ ಫಂಕ್ಷನ್. ಇವ್ರು ಯಾರೂ ಸ್ವಾತಂತ್ರ್ಯ ಇಲ್ಲ. ಮಾಡಿಸಿದ್ರೆ ಬಡಿಸ್ಬೇಕು, ಹೇಳಿದರೆ ಬಡಿಸರ್ತು ಬಡಿಸಿ, 2 ಸತಿ ಬಡಿಸ್ಬೇಡಿ. ಕೆಲವು ಉಳಿದಿದೆ ಎಲ್ಲ ಬಡಿಸಿ, ಎಷ್ಟು ಸತಿ ಕೇಳಿದ್ರು ಬಡಿಸಿ. ಅದೆಲ್ಲ ಅವ್ರು ಹೇಳಬೇಕು, ಇವ್ರು ತೀರ್ಮಾನ ಮಾಡೋಂಗಿಲ್ಲ. ಉಳಿದಿದ್ದು ಯಾತಕ್ಕೆ ಉಳಿದಿರ್ಬೋದು, ಎಷ್ಟು ಸತಿ ಯಾಕೆ ತಿಳ್ಕೊತಾನೆ, ಅವ್ನು ಯಾರಿಗೂ ಕೊಡೋದಿರ್ಬೋದು. ಅವ್ರು ಹೇಳ್ತಾರೆ ಇಲ್ಲ ಎಲ್ಲರಿಗೆ ಹಾಕಿಬಿಡಿ. ಸೊ ನೋಡೋದು ನಮಗೆ ಅನಿಸುತ್ತೆ, ಯಜಮಾನ ಗೊತ್ತಿಲ್ಲದೆ ಹಾಕಿದಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಕು. ಯಾರು ಗೊತ್ತಿಲ್ಲದವ್ರು ಹಾಕ್ತಾರೆ, ತಮ್ಮವರಾದಾಗ ಜಾಸ್ತಿ ಹಾಕಿಬಿಡ್ತಾರೆ. 2 ತಗೊಂಡೆ 1 ಹಾಕ್ತಾರೆ. ಇವರಿಗೆ 2 ಬಡ್ದು 1 ಮಾಡದೆ ಮಾಡ್ತಾರೆ. ಅಲ್ಲೆಲ್ಲ ಪಕ್ಷಪಾತ, ದೋಷ ಆಗಿರಬಾರ್ದು. ತ್ರಿವೃತ್ತಿ ಆದ್ದರಿಂದ ಎಲ್ಲೇ ಹೋದರೂ ಕೂಡ ಇಷ್ಟೆಲ್ಲ ಓದಿದ ಮೇಲೆ ತಕ್ಷಣ ದೇವ್ರ ಕಡೆ ಮನಸ್ಸು ಹೋಗಬೇಕು. ಅಲ್ಲ ಕಡೆ ಬೇರೆ ಕಡೆ ಬರುತ್ತೆ ಆ ಥರ, ಇಲ್ಲಿ ಬರೋದಿಲ್ಲ. ಸಮಾರಾಧನೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಮುಖ್ಯಸ್ಥ ಎಲ್ಲರೂ ತ್ಯಾಗ ಚಿಡ್ತಾ ಕೊಡೋದಿಲ್ಲ. ಅವ್ರು ಯಾರು ಹೇಳ್ತಾರೆ? ಮುಖ್ಯಸ್ಥರೇ ಹೋಗಿಬಿಡ್ತಾರೆ. ಯಾಕೆ ಮುಖ್ಯಸ್ಥ ಆಜ್ಞೆ ತಾನೆ, ಆ ಭಾವನೆ ಯಾವಾಗಲೂ ದೇವ್ರ ಬಗ್ಗೆ ಇರಬೇಕು. ಇವೆಲ್ಲ ಸಂಶಯಗಳು ಹೋಗಿಬಿಟ್ರೆ ಅದು ಶೇಕ್ ಆಗೋದಿಲ್ಲ. ಸರ್ವನಾಮ್ನಾಂ ಚ ರೂಪಾಣಾಂ ವ್ಯವಹಾರೇಷು ಕೇಶವ ಏಕ ಏವ ಯತಸ್ರಷ್ಟ ಬ್ರಹ್ಮಾದ್ಯ ತದವಾಂತರ ಇತಿ ಚ ಪಾದ್ಮೆ. ಬ್ರಹ್ಮಾದಿಗಳು ಜನ್ಮಾದ್ಯಸ್ಯ ಯಥ ಸೂತ್ರಕ್ಕೆ ಅರ್ಥ ಕೂಡ ಹೋದಿದ್ದು. ಜನ್ಮಾದ್ಯಸ್ಯ ಸೂತ್ರಕ್ಕೆ ಜನ್ಮ ಬ್ರಹ್ಮದೇವರಿಂದ ಹೇಳ್ತಾರೆ ಅಂತ ಕೇಳಿದರೆ ಹೇಳ್ತಾರೆ ಅವಾಂತರ ಸೃಷ್ಟಿಯಲ್ಲಿ, ಇದಲ್ಲ. ಬಟ್ಟೆ ಒದ್ದೆ ಆಯಿತು, ಯಾಕೆ? ಮಳೆ ಬಂತು, ಅಲ್ಲಿ ಸ್ಟಾಪ್ ಆಯ್ತು ಅಷ್ಟೇ. ಬಟ್ಟೆ ಒದ್ದಾಗ ಕಾರಣ. ಆದರೆ ಮಳೆ ಅದಕ್ಕೆ ಬಂತು, ಮೋಡ ಇತ್ತು. ಮೋಡ ಯಾರು ಅಲ್ಲಿಗೆ ಹೋಗ್ಬೇಕದು ಕೊನೆಗೆ ಎಲ್ಲಿಗೆ ಎಂಟಾಗುತ್ತೆ? ದೇವರಲ್ಲಿ. ಇವತ್ತು ಅಡಿಗೆ ಆಯಿತು ಅಂದರೆ ದೇವರು ಮಾಡಿಸ್ದೆ ಅಂತ ಅರ್ಥ. ಅಡಿಗೆವನು ಮಾಡಿದ್ದಲ್ಲ ಅದು. ಅಡಿಗೆವನೊಳಗೆ ನಿಂತ್ಕೊಂಡ, ತಾನು ಮಾಡಿಸ್ದ, ಅಲ್ಲಿ ಪದಾರ್ಥ ಸೇರಿಕೊಂಡ, ಇಲ್ಲೇ ಮಾಡಿಸ್ದ,
ಎಲ್ಲ ಸೇರಿದ್ದಕ್ಕೆ ಏನಾಯ್ತದ ಆಯ್ತು ಅಷ್ಟೇ ಹೊರತು ಅಡಿಗೆವನು ಒಂದು ಜಸ್ಟ್ ಏನ್ ಏಜೆಂಟ್ ಅಷ್ಟೇ. ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಏನದು ಸೆಕೆಂಡರಿ. ಪ್ರೈಮರಿ ಕೆಲಸ ಮಾಡೋದು ಯಾರೋ ವಿಷ್ಣುವೇ. ಅದಕ್ಕೆ ಎಲ್ಲೆಲ್ಲಿ ಬ್ರಹ್ಮಸೂತ್ರದಲ್ಲಿ ವಿಷ್ಣು ಸರ್ವಕರ್ತ ಅಂತ ಹೇಳ್ತಾರೆ, ಪ್ರೈಮರಿ ಸರ್ವಕರ್ತೃತ್ವ ದೇವರಿಗೆ ಮಾತ್ರ ಇದೆ, ಬೇರೆಯವರಿಗಿಲ್ಲ ಅಂತ ತಾತ್ಪರ್ಯ. ಅಥೋ ತ್ರಿವೃತ್ಕ್ರಿಯಾ ಯಥೋ ವಿಷ್ಣು ರೂಪಂಚ ತದಪೇಕ್ಷಯ. ಮೂರು ಕಾರ್ಯ ಸೃಷ್ಟಿ ಲಯ ಮತ್ತು ಸ್ಥಿತಿ ಮಾಡಬೇಕು. ಅದು ವಿಷ್ಣುವೇ ಮಾಡ್ತಿರೋದು. ಆದರೆ ವ್ಯವಹಾರ ತದಪೇಕ್ಷಯ ಅದು ಬೇಗ ಮಾಡಿ ಸೃಷ್ಟಿ ಸ್ಥಿತಿ ಲಯ ಅಂತ ಮಾಡಿ ಮೂರು ತಾನೇ ಮಾಡೋದಾದರೂ ಕೂಡ ಬ್ರಹ್ಮದೇವರಲ್ಲಿದ್ದು ಸೃಷ್ಟಿ ಮಾಡ್ತಾನೆ, ರುದ್ರದೇವರಲ್ಲಿದ್ದು ಲಯ ಮಾಡ್ತಾನೆ, ವಿಷ್ಣುವಾಗಿ ಸ್ಥಿತಿ ತಾನೇ ಮಾಡ್ತಾನೆ ಅಂತ ಹೇಳಿದರು. ಇದೆಲ್ಲ ಸಾಮಾನ್ಯಕ್ಕೆ ಅರ್ಥ ಆಗೋದು ಏನು ಮಾಡಿಬಿಟ್ರು ಅವರು, ಎಲ್ಲ ಒಂದೇ, ಎಲ್ಲ ಸುಳ್ಳು, ಎಲ್ಲ ಒಂದೇ, ತ್ರಿಮೂರ್ತಿ ರೂಪ ಅಂತೇಳಿ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೂಲಂಕಷ ನೋಡಬೇಕು. ತ್ರಿವೃತ್ಕ್ರಿಯಾ ಯಥೋ ವಿಷ್ಣು ರೂಪಂಚ ತದಪೇಕ್ಷಯ ರೂಪಾಪೇಕ್ಷಂ ತಥಾ ನಾಮ ವ್ಯವಹಾರ ತದಾತ್ಮಕ. ಅಥೋ ನಾಮ್ನಶ್ಚ ರೂಪಸ್ಯ ವ್ಯವಹಾರಸ್ಯ ಚೇಕರ ಹರಿರೇವ ಯತಃ ಕರ್ತ ಪಿತಾತೋ ಭಗವತ್ಪ್ರಭು ಇತಿ ಚ ಬ್ರಹ್ಮಾಂಡೆ. ತ್ರಿವೃತ್ಕ್ರಿಯಾ ಯಥೋ ವಿಷ್ಣೋ ರೂಪಂಚ ತದಪೇಕ್ಷಯ. ಮೂರು ಕ್ರಿಯೆಗಳು, ಮೂರು ರೂಪಗಳು. ರೂಪಾಪೇಕ್ಷಂ ತಥಾ ನಾಮ, ರೂಪಕ್ಕೆ ತಕ್ಕಂತೆ ಹೆಸರು, ರೂಪಕ್ಕೆ ತಕ್ಕಂಥ ಹೆಸರು, ಹೆಸರಿಗೆ ತಕ್ಕಂತೆ ಕಾರ್ಯ ತಾನೇ ಮಾಡಿ ಉಳಿದವರಿಗೆ ಹೆಸರು ಕೊಡ್ತಾನೆ. ವ್ಯವಹಾರ ತದಾತ್ಮಕ. ಅಥೋ ನಾಮ್ನಶ್ಚ ರೂಪಸ್ಯ ವ್ಯವಹಾರಸ್ಯ ಚ ಏಕಾರ. ಹೆಸರು ಬ್ರಹ್ಮ, ರೂಪ ಬ್ರಹ್ಮರೂಪ, ವ್ಯವಹಾರ ಸೃಷ್ಟಿ. ಆದರೆ ಮಾಡ್ತಿರೋದೆಲ್ಲ ಆತನೇ. ಬ್ರಹ್ಮರೂಪವೂ ಆತನಿಗಿದೆ, ಬ್ರಹ್ಮ ಹೆಸರೂ ಇದೆ, ಸೃಷ್ಟಿನೂ ಮಾಡ್ತಾನೆ. ಇದು ಬೇರೆಯವರಲ್ಲಿ ವ್ಯವಹಾರ ಮಾಡೋಕ್ಕೆ ಕೊಟ್ಟರೆ ತಿಳುವಳಿಕೆ ಇರೋದವ್ರು ಮಾಡ್ತಾರೆ. ಹರಿರೇವ ಯತಃ ಕರ್ತ ಪಿತಾತೋ ಭಗವಾನ್ ಪ್ರಭು ಇತಿ ಚ ಬ್ರಹ್ಮಾಂಡೆ. ಇನ್ನೊಂದು ಅರ್ಥ ಆಯ್ತು. ಈಗ ನಾವೇನು ತಿಳ್ಕೊಂಡಿದ್ವಿ, ಪಿತಾ ಅಂದರೆ ಬ್ರಹ್ಮದೇವರು, ಸೃಷ್ಟಿ ಮಾಡೋರು ಅಂತ ಅನಿಸಿತ್ತು. ಈಗ ಗೊತ್ತಾಯ್ತು ಜಗತ್ಪಿತ ಯಾರೀಗ. ಅದರಿಂದ ಹರಿರೇವ ಬ್ರಹ್ಮ ದ್ವಾದಶ ಸ್ತೋತ್ರಗಳು ಹೊಸ ಅರ್ಥ ಆಗ್ತದೆ. ದ್ವಾದಶ ಸ್ತೋತ್ರ ಇದೆ. ಹರಿರೇವ ಪರಃ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತೃಗತಿ ಬಂತೀಗ. ಈ ಸೂತ್ರದ ಅರ್ಥ ಅದು. ಹರಿರೇವ ಪಿತೃ ಅಂದರೆ ನಮ್ಮ ಪಿತೃಗತಿ ಬಿಟ್ಬಿಡಿ, ಅಲ್ಟಿಮೇಟ್ ಪಿತೃ ಬ್ರಹ್ಮದೇವರು, ಅವರಲ್ಲಿ ನಿಂತು ಮಾಡೋದು ಪರಮಾತ್ಮನೇ. ಲಯನೂ ಒಳಗೆ ನಿಂತು ಮಾಡಿ ಅಲ್ಲಿಗೆ ಹೋಗುತ್ತಿದ್ದು ದ್ವಾದಶೋತ್ತರ ಮಾತು. ಹಾಗೆ ಬ್ರಹ್ಮಸೂತ್ರದ ಅಧ್ಯಯನ ಆಗುತ್ತೆ. ಮೊದಲೇ ಹೇಳಿದ್ದೇನೆ, ದ್ವಾದಶೋತ್ತರ ಸರಿಯಾಗಿ ಓದಿಬಿಟ್ರೆ ಇಲ್ಲಿ ಸರ್ವಮೂಲದ ಎಲ್ಲ ಪ್ರಮೇಯನೂ ರೀತಿ ಮಾಡಿದ್ದಾರೆ. ನಾವೆಲ್ಲ ನೋಡಿರ್ತೇವೆ, ಸೇರಿಸ್ಕೊಂಡು ಹೇಳಬೇಕಾದ್ರೆ ಅನಿಸುತ್ತೆ, ಅಲ್ಲ ಮಾಡ್ಲಿಕ್ಕೆ ಬರೋಲ್ಲ, ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅನುಸಂಧಾನ ಇಟ್ಟು ದ್ವಾದಶೋತ್ತರ ಹೇಳ್ತಿದ್ರೆ ಓದಿದ್ದೆಲ್ಲ ಅಪ್ಲೈ ಆಗ್ತಾಯಿತ್ತು. ಅನುಸಂಧಾನ ಬಂದುಬಿಟ್ಟು ಕ್ಲಾರಿಟಿ ಇರುತ್ತೆ ಅಷ್ಟೇ. ಅದ್ರ ಕ್ಲಾರಿಟಿ ಇಲ್ಲದೆ ಹೋದರೆ ಯಾವುದಕ್ಕೂ ಬರೋದೇ. ಅದು ಪೂರ್ತಿ ದ್ವಾದಶೋತ್ತರ ಅರ್ಥ ಆಗಬೇಕು, ಇವೆಲ್ಲ ಓದಿರಬೇಕು. ಇಲ್ಲೋದ್ರೆ ಸೆಕೆಂಡ್ರಿ ಮೀನಿಂಗ್ ಮುಖ್ಯಾರ್ಥ ತಿಳಿದಾಗ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಹರಿರೇವ ಪಿತಾ ಅಥೋ ಭಗವಾನ್ ಪ್ರಭು, ಹರಿಯೇ ಪಿತೃ ಇತ್ತೀಚ ಬ್ರಹ್ಮಾಂಡೆ. ನಮ್ಮ ಪಿತೃ ನಮಗೆ ನೆನಪಾಗೋದು ಯಾವುದು, ನಮ್ಮ ಪಿತೃ. ಸ್ವಲ್ಪ ಮುಂದೆ ಹೋದರೆ ಪಿತಾಮಹ, ಇನ್ನೂ ಹೋದ್ರೆ ಪ್ರಪಿತಾಮಹ. ಆದರೆ ಸ್ವಲ್ಪ ದೊಡ್ಡ ಬ್ರಹ್ಮದೇವರು, ಮೇಲೆ ಹೋಗ್ತಾ ಹೋದರೆ ಬ್ರಹ್ಮದೇವರು. ಅಲ್ಲೂ ತಾಳ್ದು ದೇವರು ಅಂದರೆ ನಾಗರು. ಅದಕ್ಕೆ ಪಿತೃಮಾತೃಗತಿ ಅಂತೇಳಿ ಗೊತ್ತಾಯ್ತಾ. ಈಗ ಹೊಸ ಅರ್ಥ ಬರ್ತದೆ, ಪಿತೃದೇವೋ ಭವ, ಹೊಸ ಅರ್ಥ. ಅದಕ್ಕೀಗ ಏನರ್ಥ, ನಿಜವಾಗಲೂ ಕೂಡ ಮುಖ್ಯ ಪಿತೃದೇವನೇ ನಾರಾಯಣೇ ಅಂತ ತಿಳ್ಕೊಂಬಿಡು, ಮಾತೃದೇವೋ ಭವ, ಮುಖ್ಯ ಮಾತೃ ತಾಯಿಯ ದೇವರೇ ಅಂತ ತಿಳ್ಕೊಂಬಿಡು, ಹೊಸ ಅರ್ಥ ಬಂದಾಗ. ಸಾಮಾನ್ಯವಾದ ಅರ್ಥ ಏನದಕ್ಕೆ, ತಂದೆಯಲ್ಲಿ ದೇವರಿದ್ದಾನೆ, ತಾಯಿಯಲ್ಲಿ ದೇವರಿದ್ದಾಳೆ ಅಂತ ಇದು ಅನುಸಂಧಾನ ಕ್ರಮ. ಆದರೆ ಅಲ್ಟಿಮೇಟ್ಲಿ ತಂದೆ ಯಾರಾಗ್ತಾರೆ, ಪರಮಾತ್ಮನೇ. ಇದು ಐಕ್ಯ ಅಲ್ಲ, ಇದು ನೆನಪಿರಲಿ. ಮುಖ್ಯ ಕಾರಣ ಅಂತ ಇವರಿದು. ಭಗವಾನ್ ಇತ್ತೀಚ ಬ್ರಹ್ಮಾಂಡೆ ಇತಿ ಸಂಜ್ಞಾಧಿಕರಣಂ. ಅಲ್ಲಿಗೆ ಅಧಿಕರಣ ಮುಗಿತು. ನೆಕ್ಸ್ಟ್ ಇನ್ನೊಂದು ಅಧಿಕರಣ ಇದೆ, ಅಲ್ಲಿ 3 ಈಗ